ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ, ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲೇ, ಅವಧೂತರಲ್ಲೇ, ಸಾಧು ಸತ್ಪುರುಷರಲ್ಲೇ, ಸಂತರಲ್ಲೇ, ಶರಣರಲ್ಲೇ, ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ಯಲ್ಲಾಲಿಂಗ ಮಹಾರಾಜರ ಜೀವನದಲ್ಲಿ ನಡೆದಂತಹ ಒಂದು ಅದ್ಭುತವಾದಂತಹ ಘಟನೆಯನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೇನೆ. ಮುಗಳಕೋಡದ ಯಲ್ಲಾಲಿಂಗ ಮಹಾರಾಜರು ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಪ್ರೀತಿಯ ಶಿಷ್ಯ. ಯಾವುದೇ ಕೆಲಸ ಮಾಡಬೇಕಂದ್ರೂ ನಮ್ಮ ಅಪ್ಪ ಸಿದ್ಧಲಿಂಗ ಹೆಂಗೆ ಹೇಳ್ತಾನಲ್ಲ ಹಂಗೆ ಮಾಡ್ತೇನ್ರಿಪ್ಪ. ನಾನು ಏನೇ ಮಾಡಿದರೂ ಅದು ನಮ್ಮ ಅಪ್ಪನ ಪಾದಕ್ಕೆ ಸಮರ್ಪಣೆ ಅಂಥೇಳಿ ಎಲ್ಲವನ್ನ ಗುರುವಿನ ಪಾದಕ್ಕೆ ಅರ್ಪಿಸಿ ತಮ್ಮ ಜೀವನವನ್ನು ನಡೆಸ್ತಾ ಬಂದಿದ್ರು. ಹೀಗಿದ್ದಾಗ ಮುಗಳಖೋಡಕ್ಕೆ ಅವರು ಬಂದು ನೆಲೆ ನಿಂತ ನಂತರ ಸಾಕಷ್ಟು ಕೆಲಸಗಳು ಅಲ್ಲಿ ನಡಿಬೇಕಾಗಿತ್ತು. ಯಾಕಂದ್ರೆ ಮುಗಳಖೋಡದ ಯಲ್ಲಾಲಿಂಗರ ಮಠ ಈಗ ಕೈಲಾಸದಂತೆ ಗೋಚರ ಆಗ್ತೈತಿ. ಆ ಅದ್ಭುತ ಕ್ಷೇತ್ರದಲ್ಲಿ ಎಂತಹ ಶಕ್ತಿ ಇದೆ ಅಂದರೆ, ಅಲ್ಲಿ ಹೋಗಿ ನೀವು ಕೆಲವು ನಿಮಿಷಗಳ ಕಾಲ ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡಿದ್ದ ಆದಲ್ಲಿ ಅದೊಂದು ಅಲ್ಲಿಯ ಪಾಸಿಟಿವ್ ವೈಬ್ರೇಷನ್ ನಿಮ್ಗೆ ಗೊತ್ತಾಗ್ತದೆ. ಆದರೆ ಯಲ್ಲಾಲಿಂಗ ಮಹಾರಾಜರು ಆ ಭಾಗಕ್ಕೆ ಬಂದಾಗ ಅದೊಂದು ಸ್ಮಶಾನ ರೀತಿಯಾದಂತಹ ಪ್ರದೇಶ ಆಗಿತ್ತು. ಎಲ್ಲ ಮುಳ್ಳು ಕಂಟಿ ಗಿಡ ಎಲ್ಲ ಬೆಳೆದು ನೆಗೆಟಿವ್ ಎನರ್ಜಿ ಅಂತ ಏನು ನಾವು ಕರಿತೀವಲ್ಲ, ದುಷ್ಟ ಶಕ್ತಿಗಳ ತಾಣ ಆಗಿ ಅದು ಇತ್ತು ಮೊದಲ. ಎಲ್ಲ ಲಿಂಗರು ಅಲ್ಲಿ ಬಂದ ನಂತರ ಒಂದೊಂದು ಕೆಲಸಗಳನ್ನು ಮಾಡ್ಕೊಂತ ಭಕ್ತರ ಜೊತೆ ಕೂಡಿ ತಮ್ಮ ಲೀಲೆಗಳನ್ನು ಅಲ್ಲಿ ತೋರಿಸ್ತಾ ಬರ್ತಾ ಹೋದ್ರು. ಹಿಂಗೆ ತೋರಿಸ್ತಾ ಲೀಲೆಗಳು ಏನು ಜನರಿಗೆ ಗೊತ್ತಾಗ್ತಾ ಹೋಯ್ತು. ಮಠಕ್ಕೆ ಬರುವಂತಹವರ ಸಂಖ್ಯೆ ಅಪಾರ ಆಯಿತು. ಏನು ಮಠಕ್ಕೆ ಜನ ಬರ್ತಿತ್ರಿ, ಸಾಗರೋಪಾದಿಯಲ್ಲಿ ಅವರನ್ನು ನೋಡಬೇಕು ಅಂಥೇಳಿ ಬರೋದು. ಬಂದಂತಹ ಜನ ಸುಮ್ಮನೆ ಬಂದು ಹೋಗ್ತಿರ್ಲಿಲ್ಲ. ಮಠದ ಕಾರ್ಯ ಏನು ನಡೀತಿತ್ತು, ಕೆಲವೊಂದಿಷ್ಟು ಕಟ್ಟಡಗಳು ನಡೀತಿತ್ತು, ಸ್ವಚ್ಛತಾ ಕಾರ್ಯ ನಡೀತಿತ್ತು, ಅದಾಗಲೇ ದಾಸೋಹ ಕೂಡ ಶುರುವಾಗಿತ್ತು, ಅದರ ತಯಾರಿ ನಡೀತಿತ್ತು. ಎಲ್ಲರೂ ಒಂದೊಂದು ಸೇವೆಯನ್ನ ಮಾಡ್ಕೊಂತಿರೋರು. ಯಾಕಂತಂದ್ರೆ ಮಠ ಮಂದಿರಗಳಿಗೆ ಹೋದಾಗ ನೀವು ಇಂಥದ್ದು ಮಾಡ್ರಿ ಅಂತ ಯಾರೂ ಹೇಳುವುದಿಲ್ಲ. ಬಡವ ಬಲ್ಲಿದ ಶ್ರೀಮಂತ, ಲಿಂಗಭೇದ, ಜಾತಿ ಭೇದ, ವರ್ಣ ಪಂಥ ಯಾವುದಕ್ಕೂ ಅಲ್ಲಿ ಅವಕಾಶ ಇಲ್ಲ. ಅಲ್ಲಿ ಕೇವಲ ಭಕ್ತಿಗೆ, ಸೇವೆಗೆ ಮಾತ್ರ ಅಲ್ಲಿ ಅವಕಾಶ ಇರ್ತದೆ. ಹೀಗಿದ್ದಾಗ ಎಲ್ಲ ಲಿಂಗರು ಮುಗಳಖೋಡದಲ್ಲಿ ಬಂದು ನೆಲೆಸಿರುವಂಥದ್ದು, ಅವರ ಸೇವೆಯನ್ನು ತಿಳಿದುಕೊಂಡು ಅವರ ವಿಚಾರಗಳನ್ನು ತಿಳ್ಕೊಂಡು ಒಬ್ಬಳು ಮಠಕ್ಕೆ ಬರ್ತಾಳೆ. ಅವಳು ಯಾರು ಅಂತಂದ್ರೆ, ಬೀಳಗಿ ತಾಲೂಕಿನ ಹಿರೇಗಲಗಲಿಯ ಸಮೀಪ ಇರುವಂತಹ ಯಡಳ್ಳಿ ಅನ್ನುವಂತಹ ಗ್ರಾಮದ ಮಹಿಳೆ. ಯಡಳ್ಳಿ ಗ್ರಾಮ ಸಣ್ಣ ಗ್ರಾಮ, ಹಲವಾರು ಪಾಟೀಲ್ ಮನೆತನಗಳು ಅಲ್ಲಿದ್ವು. ಅವುಗಳಲ್ಲಿ ಲಚ್ಚಪ್ಪ ಗೌಡ್ರು ಅಂತ ಹೇಳಿ ಒಂದು ಮನೆತನ ಇತ್ತು. ಲಚ್ಚಪ್ಪ ಗೌಡ್ರ ಮನೆತನ. ಲಚ್ಚಪ್ಪ ಗೌಡ್ರು ಭಾಳ ಹೆಸರು ಮಾಡಿದ್ರು. ಆ ಭಾಗದೊಳಗೆ ಶ್ರೀಮಂತರಾಗಿದ್ದರು. ಅವರ ಮಡದಿ ನೋಡ್ರಿ ಹಣಮವ್ವ.
ಎಲ್ಲರೂ ಹಣಮವು ಗೌಡ್ತಿ ಅಂತ ಹೇಳಿ ಕರಿತಿದ್ರು ಆಕಿಗೆ. ಇನ್ನೂ ಚಿಕ್ಕ ವಯಸ್ಸು, 30 ವಯಸ್ಸಾಗಿದ್ದು ಆಕಿಗೆ. ಆದ್ರೆ ಎಲ್ಲಾ ಲಿಂಗರ ದರ್ಶನ ತಗೋಬೇಕು, ಅವರ ಸೇವೆಯನ್ನ ಮಾಡಬೇಕು ಅಂಥೇಳಿ ಬಹಳ ಭಕ್ತಿ ಭಾವದಿಂದ ಅವಳ ನಡ್ಕೋಬೇಕು ಅನ್ನುವಂಥ ಆಸೆ. ಹೀಗಿದ್ದಾಗ ಎಡಹಳ್ಳಿಯಿಂದ ಮುಗುಳಕೋಡಕ್ಕೆ ಬರ್ತಿದ್ಲು. ಮುಗುಳಕೋಡಕ್ಕೆ ಬಂದು ಅಲ್ಲಿ ಸೇವಾ ಕಾರ್ಯ ನಡೀತಿತ್ತು, ಅದನ್ನೆಲ್ಲ ನೋಡಿದಳು. ಅವಳಿಗೂ ಕೂಡ ಯಾವುದಾದ್ರೂ ನಾವೊಂದು ಸೇವೆ ಮಾಡಬೇಕು. ಯಾಕಂತಂದ್ರೆ ಎಲ್ಲಾ ಲಿಂಗ ಮಹಾರಾಜರ ಬೋಧನೆಯೊಳಗೆ ಅವ್ರು ಈ ರೀತಿ ಹೇಳಿದ್ರಲ್ಲ, ಪರರಿಂದ ಒಂದು ತುತ್ತು ಅನ್ನವನ್ನು ತಿಂದರೂ ಕೂಡ ಅವರ ಸೇವೆಯನ್ನ ಮಾಡಿ ಅದನ್ನ ಋಣ ಮುಟ್ಟಿಸ್ಬೇಕು. ಇಲ್ಲ ಅಂತಂದ್ರೆ ಅವರ ಹಂಗಿನಲ್ಲಿ ನಾವು ಬೆಳಿತೀವು. ಯಾವುದೇ ಸನ್ಯಾಸಿ ಆಗಿರ್ಲಿ ಅಥವಾ ನಮ್ಮಂತ ಪಾಮರರಾಗಿರ್ಲಿ, ಯಾರಿಂದನೂ ನಾವು ಸೇವೆಯನ್ನ ತಗೋಕ್ ಹೋಗಬಾರ್ದು ಅಂಥೇಳಿ ಅವರ ಬೋಧನೆ ಆಗಿತ್ತು. ಸ್ವತಃ ಅವರು ಕೂಡ ಭಿಕ್ಷಾಟನೆ ಮಾಡಿ ಪ್ರಸಾದವನ್ನ ಸೇವನೆ ಮಾಡಿರೋ, ಮಠದೊಳಗೆ ಅನ್ನದಾಸೋಹ ಇದ್ದ ಅಲ್ಲಿ ಪ್ರಸಾದ ಮಾಡಿರೋ ಕೂಡ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಎಷ್ಟು ಸಾಧ್ಯ ಐತೋ ಅಷ್ಟು ನಿಷ್ಕಲ್ಮಶವಾದ ಭಾವದಿಂದ ಸೇವೆಯನ್ನ ಮಾಡೋರು. ಎಲ್ಲ ಸೇವೆಯನ್ನ ನಮ್ಮಪ್ಪ ಸಿದ್ಧಲಿಂಗಗ ಅರ್ಪಿಸಿನಪ್ಪ ಅಂಥೇಳಿ ಹೇಳೋರು. ಸನ್ಯಾಸಿಗಳು ಅಂತಂದ್ರೆ ಎಲ್ಲರಿಂದ ವಿಮುಕ್ತರಾದವರು ಸನ್ಯಾಸಿಗಳು. ಎಲ್ಲ ಬಂಧಕ್ಕೆ ಅಂಟಿಕೊಂಡು ಇರೋರು ಸನ್ಯಾಸಿಗಳಲ್ಲ. ಯಾಕಂದ್ರೆ ಸನ್ಯಾಸಿಗಳು, ಮೊದಲಿನ ಸನ್ಯಾಸಿಗಳು ಮತ್ತು ಈಗಿನ ಕೆಲವೊಂದಿಷ್ಟು ಸನ್ಯಾಸಿಗಳಿಗೆ ಹೋಲಿಕೆ ಮಾಡಿದ್ರೆ ಅಜಗಜಾಂತರ ವ್ಯತ್ಯಾಸ. ಎಲ್ಲ ಈಗೂ ಅದೇ ರೀತಿಯ ಸನ್ಯಾಸಿಗಳಿಲ್ಲ, ಸಾಧು ಸತ್ಪುರುಷರ ಆ ರೀತಿ ಇಲ್ಲ. ಆದರೆ ಕೆಲವೊಂದಿಷ್ಟು ಜನ ಆ ಶಬ್ದಕ್ಕೆ ಕಳಂಕ ತರುವಂಗ ನಡ್ಕೊತ ಇದ್ದಾರೆ. ಅದು ಅವರವರ ಭಾವಕ್ಕೆ, ಅವರವರ ಕರ್ಮಕ್ಕೆ ಬಿಟ್ಟು ಕೊಟ್ಟದ್ದು. ಇನ್ನು ನಮ್ಮ ಎಲ್ಲಾ ಲಿಂಗ ಮಹಾರಾಜರು ನೋಡ್ರಿ, ಹಣಮವ್ವ ಇಲ್ಲಿ ಬಂದು ಎಲ್ಲಾ ಲಿಂಗರ ದರ್ಶನ ಪಡ್ಕೊಂಡ್ಲು, ಆಶೀರ್ವಾದ ಮಾಡಿದ್ರು. ಎಲ್ಲಾ ಲಿಂಗ ಮಹಾರಾಜರು, ಯಾರವ ನೀನು, ಯಾಕೆ ಬಂದಿದಿ, ಏನಾಗಬೇಕು? ಇಲ್ಲ ಅಪ್ಪಾರ, ನಿಮ್ಮನ್ನ ನೋಡಬೇಕು ಅಂಥೇಳಿ ನನಗೆ ಬಹಳ ದಿನದಿಂದ ಆಸೆ ಇತ್ತು. ನಿಮ್ಮ ಸೇವೆಯನ್ನ ಮಾಡಬೇಕು, ತನು ಮನ ಧನ ಯಾವುದೇ ಇರಲಿ, ನನ್ನ ಕೈಲಿ ಎಷ್ಟು ಆಗ್ತೈತ್ಲ ಅಷ್ಟು ನಾನು ಸೇವಾ ಕಾರ್ಯಗಳನ್ನು ನಾನು ಮಾಡಬೇಕು ಅಂಥೇಳಿ ಅವಳ ಮನದ ಇಂಗಿತವನ್ನ ವ್ಯಕ್ತಪಡಿಸಿದಾಗ ಎಲ್ಲಾ ಲಿಂಗರಿಗೆ ನೋಡ್ರಿ, ಅವ್ರೇನು ನೀ ಇದೇ ಸೇವಾ ಮಾಡೋ ಅಂತ ಹೇಳೋರಲ್ಲ. ನಿನಗೆ ಏನು ತೋಚತೈತಿ ಆ ಸೇವಾ ಮಾಡುವ ತಾಯಿ ಅಂಥೇಳಿ ಅವರು ಅಪ್ಪಣೆ ಕೊಟ್ಟಿದ್ರು. ಹಣಮವ್ವ ಗೌಡತಿ ನೋಡ್ರಿ, ಗಂಡ ಊರಿಗೆ ಅಗರ್ಭ ಶ್ರೀಮಂತ ಆಗಿದ್ದ, ಸಾಕಷ್ಟು ಹೊಲ ಇತ್ತು, ಮನೆ ಇತ್ತು, ಆಸ್ತಿ ಇತ್ತು, ಎಲ್ಲವೂ ಇತ್ತು. ಆದ್ರೆ ಮಠದೊಳಗೆ ಹೆಂಗ ಸೇವಾ ಮಾಡ್ತಿದ್ಳು ತಾಯಿ ಅಂತಂದ್ರ, ಯಾರೋ ಉಂಡ ಎಸೆದ ಎಲೆಗಳನ್ನ ಬಳಿತಿದ್ಳು, ತಾಟಗಳು ಅದು ಉಳಿದಿದ್ದು ಅಂದ್ರ ಅದನ್ನು ತೊಳಿತಿದ್ಳು. ಕಟ್ಟಡ ನಿರ್ಮಾಣಕ್ಕೆ ಏನ ಕಲ್ಲು ಉಸುಕ ಅದು ಇದು ಏನು ಬಂದ್ ಬೀಳ್ತಿತ್ತು, ಆ ಕಲ್ಲ ತಲೆ ಮ್ಯಾಗ ಹೊತ್ತ ಆ ಗೌಂಡ್ಯರಿಗೆ ಹೋಗಿ ಕೊಡ್ತಿದ್ದು. ನೋಡ್ರಿ, ಗೌಡತಿ ಅನ್ನುವಂತಹ ಒಂದು ಆ ಅಹಂಭಾವ ಆ ತಾಯಿಗಿರ್ಲಿಲ್ಲ. ಬಹಳ ನಿಷ್ಕಲ್ಮಶವಾಗಿ ಸೇವೆಯನ್ನ ಮಾಡ್ತಿದ್ದಳು. ಯಾವುದೇ ರೀತಿಯ ಫಲಾಪೇಕ್ಷೆಗಳನ್ನ ಆಕೆ ಬಯಸಿರ್ಲಿಲ್ಲ ತಾಯಿ. ನಾವು ಹೆಂಗ ಅಂತಂದ್ರ, ದೇವಸ್ಥಾನಕ್ಕೆ ಹೋಗ್ಲಿ ಮತ್ತೊಂದು ಎಲ್ಲೋ ಮಠಕ್ಕೆ ಹೋಗ್ಲಿ, ಮೊದಲ ನಮ್ಮ ಮನದ ಇಂಗಿತವನ್ನ ಇಟ್ಟು ಬಿಡ್ತೀವಿ. ಆಮೇಲೆ ಇದನ್ನ ಈಡೇರಿಸ್ಕೊಳಕ್ ಏನು ಮಾಡ್ಬೇಕಲ್ಲ ಅದನ್ನ ಕೇಳ್ತೀವಿ ನಾವು ಗುರುವಿನ ಹತ್ರ ಮತ್ತು ಭಗವಂತನ ಹತ್ರ. ಮಹಾಭಾರತದೊಳಗ ಒಂದು ಮಾತು ಬರ್ತದೆ, ಏನು ಅಂತ ಹೇಳಿ ನಿಮಗೆಲ್ಲ ಗೊತ್ತದ, ಕರ್ಮಣ್ಣೆ ವಾಧಿಕಾರಸ್ಯೆ ಮಹಾಫಲೇಶು ಕದಾಚನ ಅಂಥೇಳಿ. ಕರ್ಮ ಅಷ್ಟು ನೀವು ಮಾಡ್ರಿ, ಕೆಲಸ ನೀವು ಮಾಡ್ರಿ, ಅದಕ್ಕೆ ತಕ್ಕಂತಹ ಪ್ರತಿಫಲ ಏನದ ಅದನ್ನು ನಾನು ಕೊಟ್ಟೇ ಕೊಡ್ತೀನಿ ಅಂತ ಹೇಳಿ ಭಗವಂತ ಹೇಳಿದ್ದ. ನಾವು ಚಿಕ್ಕ ಚಿಕ್ಕ ಆಸೆಗಳನ್ನು ಇಟ್ಕೊಂಡು ದೇವಸ್ಥಾನಕ್ಕೆ ಮಠಕ್ಕೆ ಹೋಗಿ ಅಲ್ಲಿ ಬೇಡ್ಕೊಂತ ನಿಂತು ಬಿಡ್ತೀವಿ. ಮತ್ತು ನಾವು ಅಂತೀವಿ, ನಾನು ಪರಮಾತ್ಮನ ಮಗ ಇದ್ದೇನೆ, ದೇವರ ಮಕ್ಕಳು ನಾವೆಲ್ಲ, ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಅಂತೆಲ್ಲ ಹೇಳ್ಕೊಂತ ಅಡ್ಡಾಡ್ತೀವಿ. ಆದರೆ ಅದೇ ದೇವರಿಗೆ ಅಷ್ಟು ಶಕ್ತಿ ಐತಿ, ಮಗಗೆ ಏನು ಕೊಡಬೇಕು ಅಂತ ಹೇಳಿ ದೇವರಿಗೆ ಗೊತ್ತಿಲ್ಲ ಏನದು.
ನಮ್ಮ ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ದೇವರು ನಮಗೆ ಅದನ್ನ ಪಟ್ಟ ಕೊಡ್ತಿರ್ತಾನೆ. ಆದ್ರೆ ನಮ್ಮ ಕಾಯಕ ಮಾತ್ರ ನಿರಂತರವಾಗಿ ನಡೀತಿರ್ಬೇಕು. ಬಸವಣ್ಣನವರು ಇದನ್ನೇ ಹೇಳಿದ್ರು, ಕಾಯಕ ಮಾಡ್ಕೊಂತ ಹೋಗ್ರಿ, ನೀವು ಮತ್ತೇನು ಮಾಡಕ್ ಹೋಗ್ಬೇಡ್ರಿ, ನೀವು ಕೈಲಾಸವನ್ನ ಹುಡ್ಕೊಂತ ಹೋಗ್ಬೇಡ್ರಿ, ನಿಮ್ಮ ಕೆಲಸ ಏನು ನಡೀತದ ಅಲ್ಲೇ ಕೈಲಾಸದ ಅಂತ ಹೇಳಿದ್ರು. ಕಾಯಕವೇ ಕೈಲಾಸ ಅನ್ನುವಂಥ ತತ್ವ ಬಹಳ ಸಣ್ಣ ವಾಕ್ಯ, ಆದ್ರೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ಬೆಟ್ಟದಟ್ಟು ಅದರೊಳಗೆ ಅಂಶ ಅಡಗಿದೆ. ನಾವು ಸಾಯುವವರೆಗೂ ಅದನ್ನ ತಿಳ್ಕೊಂತ ಹೋದ್ರೆ, ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋದ್ರೆ ಅದು ಮುಗಿಯಂಗಿಲ್ಲ. ಅಷ್ಟು ಅಗಾಧವಾದ ಸಣ್ಣ ಶಕ್ತಿ ಕಾಯಕವೇ ಕೈಲಾಸ ನೋಡ್ರಿ. ಹೀಗಿದ್ದಾಗ ಗೌಡತಿ ಯಾವುದೂ ಆಸೆ ಆಕಾಂಕ್ಷೆಗಳನ್ನು ಏನೂ ಇಟ್ಟುಕೊಂಡಿಲ್ಲ, ನಿಷ್ಕಲ್ಮಶ ಭಾವದಿಂದ ದುಡಿಯೋವಳು, ಅಲ್ಲೇ ಪ್ರಸಾದ ಸೇವನೆ ಮಾಡೋವಳು, ಒಂದೆರಡು ದಿವಸ ಇರೋವಳು, ಮತ್ತೆ ತನ್ನ ಊರಿಗೆ ಹೋಗೋಳು, ಎಡಹಳ್ಳಿ ಹೋಗೋಳು, ಪತಿ ಸೇವೆಯನ್ನ ಮಾಡೋಳು, ಊರೊಳಗೆ ಏನು ಕೆಲಸ ಕಾರ್ಯ ನಡೆದದ, ಹಬ್ಬ ಹರಿದಿನ ಏನು ನಡೆದದ ಅದನ್ನೆಲ್ಲ ಅಲ್ಲೇ ಮುಗಿಸೋಳು, ಮತ್ತ ಮಠಕ್ಕೆ ಬರೋಳು. ಹಿಂಗ ಇವಳ ಕಾಯಕ ಬಹಳ ನಿಷ್ಕಲ್ಮಶವಾದ ಭಾವದಿಂದ ನಡೀತಾ ಇತ್ತು, ನಿಸ್ವಾರ್ಥ ಭಾವದಿಂದ ನಡೀತಿತ್ತು. ನೀವು ಯಾವುದೇ ಕಾಯಕ ಮಾಡ್ರಿ, ದೊಡ್ಡ ಕಾಯಕ ಮಾಡ್ರಿ, ಸಣ್ಣ ಕಾಯಕ ಮಾಡ್ರಿ ಅಂತ ಹೇಳಿ ಇರುವುದಿಲ್ಲ. ಕಾಯಕ, ಪ್ರತಿಯೊಂದು ಕಾಯಕಕ್ಕೆ ತನ್ನದೇ ಆದಂತಹ ಮಹತ್ವ ಅದ. ಅಂತಹ ಕಾಯಕದೊಳಗೆ ಅವಳು ತೊಡಗಿಬಿಟ್ಟಿದ್ಲು. ಏನು ಬೇಕಾದ ಕೆಲಸ ಮಾಡ್ರಿ ಅದನ್ನೆಲ್ಲ ಮಾಡ್ತಿದ್ಲು. ಯಾವುದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಎಷ್ಟೋ ಜನ ಕೆಲಸ ಅರ್ಧಕ್ಕೆ ಬಿಟ್ಟು ಹೋಗ್ತಿದ್ರು, ಅದನ್ನ ಅವಳು ಪೂರ್ತಿ ಮಾಡೋಳು. ಅಲ್ಲಿ ಜನ ಬಿಸಾಕಿದ ಕಸ ತೆಗಿಯೋಳು, ಕಸ ಉಡೋಳು, ಕಲ್ಲಾರಿಸೋಳು, ಗೌಂಡಿಯವ್ರ ಕೈಯಾಗ ದುಡಿಯೋಳು, ಮಠದ ಸ್ವಚ್ಛತಾ ಮಾಡೋಳು, ದಾಸೋಹದ ಎಲೆಗಳನ್ನ ತಾಟಗಳನ್ನ ತೊಳೆಯೋಳು, ಕಾಯಿಪಲ್ಯ ಹೆಚ್ಚೋಳು. ಎಷ್ಟು ನಿಸ್ವಾರ್ಥ ಭಾವ. ಈ ನಿಸ್ವಾರ್ಥ ಭಾವವನ್ನ ನೋಡಿ ಎಲ್ಲ ಲಿಂಗರಂದ್ರು, ನನಗೆ ತಾಯಿ ಸಿಕ್ಕಂಗಾಯ್ತವ ಹಣಮವ್ವ, ನೀವೊಬ್ಳು ತಾಯಿ ರೀತಿ ಇದೆಲ್ಲ ಕೆಲಸ ಮಾಡ್ತಿದ್ದಲ್ಲ, ನೀನು ತಾಯಿ ಸ್ವರೂಪ ತಾಯಿ ಅಂಥೇಳಿ ಅವಳಿಗೆ ಹೇಳೋರು. ಎಲ್ಲ ಲಿಂಗ ಮಹಾರಾಜರಿಗೆ ನೋಡ್ರಿ ಅದಾಗಲೇ 72 ವರ್ಷ ಆಗಿತ್ತು. ದೇಹದೊಳಗೆ ಯಾವುದೋ ರೀತಿ ಶಕ್ತಿ ಇರಲಿಲ್ಲ, ಆದ್ರೆ ಆತ್ಮಶಕ್ತಿ ತುಂಬಾನೇ ಇತ್ತು. ಅಂತಹ ಇಳಿ ವಯಸ್ಸಿನಲ್ಲಿಯೂ ಕೂಡ ಎಷ್ಟು ಸಾಧ್ಯ ಐತೋ ಅಷ್ಟ ಅವ್ರು ಕೆಲಸ ಮಾಡೋರು. ಕಾಯಕದ ಮಹತ್ವವನ್ನ ಒತ್ತಿ ಒತ್ತಿ ತಿಳಿಸೋರು, ಭಕ್ತಿಯ ಶಕ್ತಿಯನ್ನ ಮುಕ್ತವಾಗಿ ಹರಿಸೋರು. ಎಂಥ ಅದ್ಭುತ ಗುರು, ಎಂತಹ ಅದ್ಭುತ ಗುರು. ಇಂತಹ ಗುರುವಿನ ಸೇವೆಯನ್ನ ಹಣಮವ್ವ ನಿಷ್ಕಲ್ಮಶ ಭಾವದಿಂದ ಮಾಡ್ತಿದ್ದಳು, ಮಠದ ಸೇವೆ ಮಾಡ್ತಿದ್ದಳು. ಅವಳಿಗೆ ಹೆಂಗಾಯ್ತು ಅಂತಂದ್ರೆ, ಬರ್ಬರ್ತಾ ತನ್ನ ಆ ಏನು ಗಂಡನ ಮನೆ ಇತ್ತು ಅದರ ಕಡೆ ಲಕ್ಷ್ಯ ಕಡಿಮೆ ಆಯ್ತು. 2 ದಿವಸಕ್ಕೊಮ್ಮೆ ಹೋಗೋಳು, ವಾರಕ್ಕೊಮ್ಮೆ ಹೋಗ್ಲಿಕ್ಕೆ ಶುರು ಮಾಡಳು, 15 ದಿವಸಕ್ಕೊಮ್ಮೆ ಹೋಗ್ಲಿಕ್ಕೆ ಶುರು ಮಾಡ್ಲು ಮುಂದೆ. ಹಿಂಗ ಹೋದಾಗ ನೋಡ್ರಿ, ಸುಮಾರು ಇದೊಂದು 4-5 ವರ್ಷ ಕಳೆದಿತ್ತು. ಲಚ್ಚಪ್ಪ ಗೌಡ ತನ್ನ ಮಾತಿನೊಳಗೆ ಸ್ವಲ್ಪ ಹಾಸ್ಯದ ರೀತಿಯಲ್ಲಿ ಸಂಶಯವನ್ನ ವ್ಯಕ್ತಪಡಿಸ್ತಿದ್ದ. ಇದು ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡೆ ನಾನು. ಹಾಸ್ಯ ಮಾಡಿದಂಗೆ ಮಾಡಿ ಸಂಶಯವನ್ನ ವ್ಯಕ್ತಪಡಿಸೋವಾಗ ಹೆಂಡತಿ ಮೇಲೆ, ಏನು ಮಠಕ್ಕೆ ಭಾಳ ನಡ್ಕೋಲಿಕ್ಕತ್ತಿ ಅಂತ, ಮೊದಲು 2 ದಿವಸಕ್ಕೆ ಬರ್ತಿದ್ದಿ, ಈಗ ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಬರ್ಲಾಕತ್ತಿದಿ, ಭಾಳ ಜೋರು ನಡೆದದ ನಿನ್ನ ಸೇವಾ. ಮೊದಲು ನಕ್ಕೋಂತ ಹಿಂಗನವ. ಆದ್ರೆ ನೋಡ್ರಿ, ಹಣಮವ್ವಗ ಇದ್ಯಾವುದು ಅವಶ್ಯಕ ಇರಲಿಲ್ಲ ಆಕೆಗೆ. ಯಾಕಂದ್ರೆ ಆಕೆಯ ಮನಸ್ಸಿನಲ್ಲಿ, ತಾಯಿಯ ಮನಸ್ಸಿನಲ್ಲಿ ಗುರು ಸೇವೆಯನ್ನ ಮಾತ್ರ ಮಾಡಬೇಕು ಅನ್ನುವಂತಹ ಭಾವ ಒಂದೇ ಇತ್ತೇ ವಿನಃ ಈ ಲೌಕಿಕ ಜನರ ಮಾತಾಡುವಂಥ ಮಾತುಗಳು ಅವಳಿಗೆ ಅದು ರುಚಿಸ್ತಾ ಇರಲಿಲ್ಲ. ಅದನ್ನು ಈ ಕಿವಿಲೆ ಕೇಳಿ ಈ ಕಿವಿಲೆ ಬಿಟ್ಬಿಡ್ತಿದ್ವು. ಹೀಗಿದ್ದಾಗ ಬರ್ಬರ್ತಾ ಏನೋ ಎಲ್ಲ ಲಿಂಗರ ಮಠದೊಳಗೆ, ಮಗಳ ಕೂಡದೊಳಗೆ ಸೇವೆಯನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ಳು. ಒಂದೊಂದು ತಿಂಗಳ ಆದರೂ ಹೋಗದೇ ಇರೋದನ್ನ ಗಮನಿಸಿದ ಲಚ್ಚಪ್ಪ. 1 ತಿಂಗಳ ಆಗ್ಲಿಕ್ಕೆ ಹತ್ತು, ಬರಲೇ ಇಲ್ಲ ಹೆಂಡತಿ.
ಅವನ ಸಂಶಯದ ಬುದ್ಧಿ ಅತಿರೇಕಕ್ಕೆ ಹೋಯ್ತು. ಹೆಂಗ ಹೋಯ್ತು ಅಂತಂದ್ರ ಮೊದಲು ಹಾಸ್ಯದ ರೀತಿ ಏನು ಸಂಶಯ ಮಾಡ್ತಿದ್ದ, ಈಗ ಸಿಟ್ಟಿನ ರೀತಿಯಲ್ಲಿ ಸಂಶಯ ವ್ಯಕ್ತಪಡಿಸ್ಲಿಕ್ಕತ್ತ. ಏನ ಮಠದೊಳಗ ಸಂಸಾರ ಮಾಡ್ತೀವೋ ಹೆಂಗೋ ನಾವು. ಯಾವಾಗ ಮಾತಿನ ವರಸೆ ಹನುಮವ್ವಗೆ ತಿಳಿಲಾಕ್ ಬಂತು, ಇದು ಯಾಕೋ ಸರಿ ಕಾಣ್ತಾ ಇಲ್ಲ, ಹಾದಿ ಬ್ಯಾರೆ ಹಿಡಿಯಾಕತ್ತೈತಿದು ಅಂಥೇಳಿ ಅವಳಿಗೂ ಸ್ವಲ್ಪ ಅನುಮಾನ ಶುರು ಆಯಿತು. ಯಾಕಂದ್ರೆ ಶಿವನನ್ನೇ ಪರೀಕ್ಷೆ ಮಾಡುವಂತಹ ಜನ ಇದ್ದಾರೆ, ವಿಷ್ಣುವನ್ನೇ ಪರೀಕ್ಷೆ ಮಾಡುವಂತಹ ಜನ ಇದ್ದಾರೆ, ಬ್ರಹ್ಮನನ್ನೇ ಪರೀಕ್ಷೆ ಮಾಡುವಂತಹ ಜನ ಇದ್ದಾರೆ, ದೇವಾನುದೇವತೆಗಳನ್ನೇ ಪರೀಕ್ಷೆ ಮಾಡುವಂತಹ ಜನ ಇದ್ದಾಗ ಗುರುವನ್ನ ಪರೀಕ್ಷೆ ಮಾಡದೇ ಇರುವಂತಹ ಜನ ಇರದೇ ಇರ್ತದೇನು? ಅದು ಇರೋದೇ. ಹೀಗಿದ್ದಾಗ ಅವಂದು ತಪ್ಪು ಅನ್ಲಿಕ್ಕೆ ಆಗುವುದಿಲ್ಲ. ಯಾಕಂತಂದ್ರೆ ಅವನ ಕಣ್ಣುಗಳಲ್ಲಿಯೂ ತಪ್ಪಿರಲಿಲ್ಲ, ಎದುರುಗಡೆ ಇರುವಂಥ ವಸ್ತುಗಳಲ್ಲಿಯೂ ತಪ್ಪಿರಲಿಲ್ಲ. ಹಾಗಾದ್ರೆ ಏನು ಅವನ ಕಣ್ಣು ಮತ್ತು ವಸ್ತುಗಳ ಮಧ್ಯದಲ್ಲಿ ಏನ ಒಂದು ಆ ಸಂಶಯದ ಪರದೆ ಇತ್ತು, ಸಂಶಯದ ಒಂದು ಕನ್ನಡಿ ಇತ್ತು, ಗ್ಲಾಸ್ ಇತ್ತು, ಕಾಜಿತ್ತು ಅಂತ ಹೇಳಿ ನಾವು ಕರಿತೀವಲ್ಲ. ಯಾವ ತರಹದ ಕನ್ನಡಕವನ್ನ ನಾವು ಧರಿಸ್ಕೊಂತೀವಲ್ಲ ಆ ರೀತಿ ನಮಗೆ ಮುಂದಿನ ವಸ್ತು ಕಾಣಿಸ್ತದೆ. ಕಪ್ಪು ಕಲರ ನಾವು ಕಪ್ಪು ಬಣ್ಣದ ಕನ್ನಡಕ ಧರಿಸಿದ್ವು ಅಂದ್ರೆ ಎದುರುಗಡೆ ಇರುವುದೆಲ್ಲ ಕಪ್ಪು ಕಾಣಿಸ್ತದೆ. ಕಂದು ಬಣ್ಣದ ಹಾಕೊಂಡಿವು ಅಂದ್ರೆ ಕಂದು ಕಾಣಿಸ್ತದೆ, ನೀಲಿ ಹಾಕೊಂಡ್ರೆ ನೀಲಿ ಕಾಣಿಸ್ತದೆ. ಇಲ್ಲಿ ವಸ್ತುವಿಂದು ತಪ್ಪಲ್ಲ, ಕಣ್ಣಿಂದೂ ತಪ್ಪಲ್ಲ. ಮಧ್ಯದಲ್ಲಿ ಇರುವಂತಹ ಆ ಅನುಮಾನ ಅನ್ನುವಂಥದ್ದು ಏನಿತ್ತು, ಸುಳಿಗಾಳಿ, ಆ ಸುಳಿಗಾಳಿ ತಪ್ಪಿತ್ತು. ಹೀಗಿದ್ದಾಗ ಈ ಸಂಶಯದ ಕನ್ನಡಕವನ್ನ ಧರಿಸ್ಕೊಂಡಿರುವಂತ ಲಚ್ಚಪ್ಪ ಮುಂದೆ ಹನುಮವ್ವಗ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡಿದ. ನೀನು ಮಠಕ್ಕೆ ಹೋಗೋದು ಬಂದ್ ಮಾಡಿನ, ಊರೊಳಗ ನಮ್ದು ಒಂದು ಘನತೆವತ್ತೆ ಮನೆತನ, ನೀನು ಮಠದೊಳಗ ಒಂದೊಂದು ತಿಂಗಳ ಇರ್ತಿ ಅಂದ್ರೆ ಜನ ನನ್ನ ಹಾಸ್ಯ ಮಾಡಿ ನಗುವುದಿಲ್ಲ ಏನು? ಅಲ್ಲಿ ನೀ ಏನ್ ಮಾಡ್ತಿ ಅಂತ ಹೇಳಿ ಯಾರಿಗೇನು ಗೊತ್ತು? ಅಲ್ಲಿ ಏನು ನಡೆಸಿದೀನಿ ಮಠದೊಳಗ? ಮೊದಲ 2 ದಿವಸ ಹೋಗಿ ಬರ್ತಿದ್ದಿ, ಈಗ 15 ದಿವಸ ತಿಂಗಳಾದ್ರೂ ಅಲ್ಲೇ ಇರ್ಲಿಕ್ಕತ್ತಿದ್ದಿ ಅಂತ ಹೇಳಿ ಹಿಂಗೆ ಮಾತಾಡ್ಲಿಕ್ಕತ್ತ. ಖಂಡಿತವಾಗಿ ಮಠಕ್ಕೆ ಹೋಗೋದು ನಿರ್ಬಂಧ ಮಾಡಿಬಿಟ್ಟ. ಆದ್ರೆ ಯಲ್ಲಾಲಿಂಗ ಮಹಾರಾಜರು ನೋಡ್ರಿ, ದಿನಾಲೂ ಹನುಮವ್ವ ಬಂದು ಸೇವೆಯನ್ನ ಗೈಯೋಳು ತಾಯಿ ಅಂತೆ ಇವರು ಭಾವಿಸಿದ್ರು. ಇವರಿಗೆ 72 ವರ್ಷ, ಅವಳಿಗೆ 30-35 ವರ್ಷ. ನೋಡ್ರಿ ಎಲ್ಲಿಂದ ಎಲ್ಲಿಗೆ ಜನ ಹೋಲಿಕೆ ಮಾಡ್ತಾರ್ರಿ, ಎಲ್ಲಿಂದ ಎಲ್ಲಿಗೆ ಹೋಲಿಕೆ ಮಾಡ್ತಾರ. ಏನದು ಒಂದು ಸ್ವಲ್ಪರೇ ಅವರ ತರ್ಕಕ್ಕೆ ವಿಚಾರಕ್ಕೆ ಒಂದು ತೂಕ ಬೇಡನ್ರಿ ಹಿಂಗೆ ವಿಚಾರ ಮಾಡಕ. ಹೀಗಿದ್ದಾಗ ಯಲ್ಲಾಲಿಂಗ ಮಹಾರಾಜರು ನಮ್ಮವ್ವ ಹನುಮವ್ವ ತಾಯಿ ಯಾಕೆ ಬಹಳ ದಿವಸ ಆತ ಬರ್ತಾ ಇಲ್ಲ, ಅವಳಿಗೆ ಏನಾದರೂ ಹುಷಾರು ತಪ್ಪೈತು ಹೆಂಗಪ್ಪ ಅಂಥೇಳಿ ವಿಚಾರಿಸೋರು. ಜನನವರು ಇಲ್ರಿ ಅಪ್ಪಾರ, ಬರ್ತಿದ್ದಳು ನಮ್ಮವ್ವ, ಬಂದ ಎಲ್ಲ ಕೆಲಸ ಮಾಡೋಳು, ಯಾಕೋ ಬರವಾಳ ಹೇಳ್ರಿ ಅಪ್ಪಾರ. ಅವಾಗ ಅಲ್ಲಪ್ಪ, ಮಠದ ಜವಾಬ್ದಾರಿ ಎಲ್ಲ ಆಕಿನ ವಹಿಸ್ಕೊಂಡಂಗ ಆಗಿತ್ತು, ಆಕಿಲ್ಲದ ಮಠದೊಳಗೆ ಒಂದು ರೀತಿ ಬಿಕು ಅನ್ಲಿಕ್ಕೆ ಹತ್ತದ, ನನ್ನ ತಾಯಿ ಮಠದೊಳಗೆ ಇರಬೇಕಲ್ಲಪ್ಪ ಅಂಥೇಳಿ ಅವರು ನೋಡ್ರಿ ತಾಯಿಯ ರೀತಿ ಅವಳನ್ನ ಕಾಣ್ತಿದ್ರು ಯಲ್ಲಾಲಿಂಗ ಮಹಾರಾಜರು. ತಾಯಿ ಇಲ್ಲದ ಮಠ ಹೆಂಗಪ್ಪ ಅಂಥೇಳಿ ನೆನೆಸೊಂದು ದುಃಖಿತರಾಗರು. ಹೀಗಿದ್ದಾಗ ಸ್ವಲ್ಪ ಜನರಿಗೆ ಹೇಳಿದ್ರು, ಅಲ್ಲಪ್ಪ ನೀವು ಸ್ವಲ್ಪ ಎಡಳ್ಳಿಗರೆ ಹೋಗಿ ಬರ್ರಿ, ನಮ್ಮವ್ವ ಏನು ಮಾಡ್ಲಿಕ್ಕತ್ತಾಳ, ಯಾಕೆ ಬರವಾಳ, ಸ್ವಲ್ಪ ಕೇಳ್ಕೊಂಡು ಬರ್ತೀರಿ ಏನ್ರಪ್ಪ ಅಂಥೇಳಿ ಜನರನ್ನ ಕಳಿಸಿದ್ರು. ಜನ ನೆಟ್ಟಗ ನೋಡ್ರಿ ಅವಳು ಮನೆಗೆ ಹೋಗ್ಲಿಲ್ಲ. ಸ್ವಲ್ಪ ಊರೊಳಗ ಆ ಕಡೆ ಈ ಕಡೆ ತಿರುಗಾಡಿದಂಗೆ ಮಾಡಿ ಇದ್ದಾಡಿದಂಗೆ ಮಾಡಿ ಹನುಮವ್ವ ತಾಯಿಗೆ ಭೇಟಿಯಾಗಿ ಯಾಕ ಏನು ವಿಚಾರ ಮಾಡಿಕೊಂಡು ಎಲ್ಲ ವಿಷಯಗಳನ್ನ ತಿಳ್ಕೊಂಡು ಮಠಕ್ಕೆ ಬಂದ್ರು, ಮುಗುಳ ಕೊಡಕ್ಕೆ ಬಂದ್ರು. ಅಪ್ಪಾರ ಕುಂತಿದ್ರು, ಮಂಚದ ಮೇಲೆ ಕುಂತಿದ್ರು. ಅಪ್ಪಾರ, ಇನ್ನ ಎಲ್ಲವ ತಾಯಿಗೆ ಹನುಮವ್ವ ತಾಯಿಗೆ ಬರ್ಲಿಕ್ಕೆ ಆಗುದಿಲ್ರಿ. ಹೌದ್ರ, ಯಾಕ್ರಿಪ್ಪ ಏನಾತು ಅಂತ ಹೇಳಂದ್ರು ಯಲ್ಲಾಲಿಂಗ ಮಹಾರಾಜರು. ಅಲ್ರಿ ಅಪ್ಪಾರ, ಆಕೆ ಗಂಡ ಆ ಹನುಮವ್ವನ ಮ್ಯಾಗ, ಹೆಂಡತಿ ಮ್ಯಾಗ
ಭಾಳ ಸಂಶಯ ಬುದ್ಧಿ ವ್ಯಕ್ತಪಡಿಸಾಕತ್ತಾನ್ರಿ. ಮಠಕ್ಕೆ ನೀನು ಯಾಕೆ ಹೊಂಟಿದಿ ಹಂಗ ಹಿಂಗ ಅಂತ ಹೇಳಿ ಅವಳ ಮ್ಯಾಗ ಇಲ್ಲ ಸಲ್ಲದ ಆರೋಪ ಮಾಡ್ಲಿಕ್ಕತ್ತಾನ್ರಿ ಅಂತ ಹೇಳಿ ಜನ ಹೇಳಿದ್ರು. ಜನ ಇಷ್ಟೆಲ್ಲ ಹೇಳಿದ ನಂತರ ಯಲ್ಲಾಲಿಂಗ ಮಹಾರಾಜರಿಗೆ ಭಾಳ ದುಃಖ ಆಯ್ತು. ಸಂಸಾರ ಅಂದ್ರೆ ಇದರಪ್ಪ, ಸಂಸಾರ ಅಂದ್ರೆ ಇದ ನೋಡ್ರಿ, ಎಲ್ಲ ಚಲೋ ಇರ್ತೈತಿ ಅಂತೇಳಿ ಅನ್ಲಿಕ್ಕೆ ಆಗುದಿಲ್ಲ. ಸುಳಿಗಾಳಿ ಬಂದು ಸಂಸಾರವನ್ನ ಒಡಿತದ ಅನ್ನಕ ಇದೇ ಒಂದು ನಿದರ್ಶನ ನೋಡ್ರಿಪ್ಪ. ಇರ್ಲಿ, ಎಲ್ಲವೂ ಗುರುವಿನ ಇಚ್ಛೆ, ಹೆಂಗಾಗ್ತದ ಆಗಲಿ ಅಂಥೇಳಿ ಅಷ್ಟಕ್ಕೆ ಅಲ್ಲಿ ಮರೆತು ಬಿಟ್ರು. ಯಾವಾಗ ಈ ಲಚ್ಚಪ್ಪ ಹೆಂಡತಿ ಮೇಲೆ ಸಂಶಯ ಬುದ್ಧಿಯನ್ನು ತೋರಿಸ್ಲಿಕ್ಕೆ ಶುರು ಮಾಡಿದ್ದ, ಬರಬರ್ತಾ ಸಂಶಯ ಹೆಚ್ಚಾಗಿತ್ತು. ಹೆಂಡತಿಯನ್ನ ಮನೆಯೊಳಗ ಕೂಡ ಹಾಕಿದಂಗೆ ಮಾಡಿಬಿಟ್ಟ. ಆದ್ರೆ ಹಣಮವ್ವ ಮನಸ್ಸಿನೊಳಗ ಗುರುವಿನ ಮೂರ್ತ ರೂಪವನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ಗುರುವಿನ ಪಾದ ಸೇವೆ ಮಾಡೋಳು. ಮನಸ್ಸಿನೊಳಗ ನೋಡ್ರಿ, ಒಳಗ ಕೊರಗುತ್ತಿದ್ದಳು, ಕಣ್ಣೀರು ಸುರಿತಿತ್ತು. ಅದೇ ಕಣ್ಣೀರಿನಿಂದ ಮನಸ್ಸಿನೊಳಗಿರುವಂತಹ ಗುರುವಿನ ಪಾದವನ್ನು ತೊಳಿತಿದ್ದಳು. ಎಂತಹ ಗುರುಭಕ್ತಿ ನೋಡ್ರಿ. ಇಂತಹ ಭಕ್ತಿ ನಮಗಿರಬೇಕಾಗ್ತದ. ಅಂದಾಗ ಗುರು ಒಲಿತಾನೆ. ಇದನ್ನು ಬಿಟ್ಟು ನಾವು ಹೋದ ತಕ್ಷಣ ಗುರುವಿನ ಕಾಲ ಮ್ಯಾಗ ಬಿದ್ದು ಪಟಕ್ಕನ ನನಗೊಂದು ವರ ಕೊಡಪ್ಪ ಗುರುವೇ ಅಂತ ಹೇಳಿ ಅಂದಾಗ ಅದು ಹೆಂಗೆ ಸಾಧ್ಯ ಆಗ್ತದೆ? ನಿಷ್ಕಲ್ಮಶವಾದ ಭಾವ ಬೇಕು ಮನುಷ್ಯಾಗ. ಆಯ್ತು, ಕೂಡ ಹಾಕಿದ ದಿನಾಲು ರೋದನೆ ತಾಯಿಯಿಂದ ಒಳಗೆ ನಡೀತಿತ್ತು. ದಿನ ಕಳೆದಂತೆ ಏನಾಗ್ಲಿಕ್ಕಿತ್ತು ಅಂತಂದ್ರ ಲಚ್ಚಪ್ಪಗ ಕಣ್ಣು ಕಾಣಿಸೋದು ಬಂದಾಯ್ತು, ಕಣ್ಣೇ ಕಾಣದಂತಾಯ್ತು. ಬರಬರ್ತಾ ಎರಡೂ ಕಾಲುಗಳು ಶಕ್ತಿಯನ್ನ ಕಳ್ಕೊಂಡು ನಡಿಲಾಕ್ ಬರಲಿಲ್ಲ. ಹಾಸಿಗೆ ಹಿಡದ, ಕಣ್ಣು ಕಾಣಿಸ್ತಾ ಇಲ್ಲ, ಕಾಲಾಗೂ ಶಕ್ತಿ ಇಲ್ಲ. ಯಾಕೆ ಹಿಂಗಾಯ್ತು ಅಂತೇಳಿ ನೋಡ್ರಿ, ಅವಂಗೇನು ಭಾಳ ವಯಸ್ಸಾಗಿಲ್ಲ, ಆಕೆಗಿಂತ ಒಂದು 5-6 ವರ್ಷ ದೊಡ್ಡ ಅವಷ್ಟೇ, ಕೇವಲ ಒಂದು 40ರ ಆಸ್ಪಾಸು. ಅವಾಗಲೇ ಕೈಕಾಲು ಶಕ್ತಿ ಹೋಯ್ತು, ಕಣ್ಣುಗಳ ಕಾಣದಂತಾಯ್ತು. ಹಣಮವ್ವ ಅಂದಳು, ಮಾಡಿದ ಪಾಪ ಅನುಭವಿಸ್ಬೇಕು, ಇದು ಕಲಿಯುಗ ಅದ, ಮಾಡಿದ ಪಾಪ ಅನುಭವಿಸ್ಬೇಕಾಗ್ತದೆ. ಇನ್ನ ಗಂಡ ಕಣ್ಣ ಮುಂದ ನರಳಾಡ್ತಾ ಇದ್ರ ಯಾವ ಸತಿ ತಾನೇ ಸುಮ್ಮಳೆ ಇದ್ದಾಳೆ ಹೇಳ್ರಿ? ಗಂಡನ ಪ್ರಾಣ ಹೋದ್ರ ಯಮನನ್ನ ಕಾಡಿಬೇಡಿ ಗಂಡನ ಪ್ರಾಣವನ್ನ ಹಿಂಪಡೆದಂತಹ ಮಹಾಪತಿವ್ರತೆ ಇದ್ದಂತಹ ಈ ಭಾರತ ಭೂಮಿ ಎಂತಹ ಸಂಸ್ಕೃತಯುಕ್ತ ಭೂಮಿ. ಏನು ಸಂಸ್ಕಾರ ನಮ್ಮ ಭಾರತದಲ್ಲಿ! ಇಂತಹ ಸಂಸ್ಕೃತಿಯನ್ನ ಎಲ್ಲಿ ಕಾಣಕ್ಕಾಗ್ತೈತ್ರಿ? ಯಾವ ದೇಶದಾಗ ಇಂಥ ಸಂಸ್ಕೃತಿ ಐತಿ ಹೇಳ್ರಿ? ಇಂತಹ ಗಂಡನಿಗಾಗಿ ಅವಳು ಮತ್ತೆ ಕಣ್ಣೀರಿಡೋದು ಶುರುವಾಯಿತು. ಗಂಡನನ್ನ ಹೆಂಗಾದರೂ ಕಾಪಾಡ್ಕೋಬೇಕು, ಅರಿಶಿಣ ಕುಂಕುಮ ಭಾಗ್ಯವನ್ನ ನಾನು ಉಳಿಸ್ಕೋಬೇಕು, ನನ್ನ ಮಾಂಗಲ್ಯ ಭಾಗ್ಯವನ್ನ ನಾನು ಕಾಪಾಡ್ಕೋಬೇಕಂಥೇಳಿ ಹಠ ಮಾಡಿ ಊರು ಬಿಟ್ಟಳು. ಎಡಹಳ್ಳಿ ಬಿಟ್ಟ ಮುಗಳು ಕೋಡಕ್ಕೆ ಬಂದು ಪಾದ ಮ್ಯಾಗ ಬಿದ್ದಳು. ಗುರುವಿನ ಪಾದ ಮ್ಯಾಗ ಗೋಳಾಡಿ ಅಳ್ಳಕ್ಕೆ ಶುರು ಮಾಡ್ಲು. ಯಪ್ಪ, ಎಷ್ಟು ದಿವಸ ಆತ್ಪ ನಿನ್ನ ನೋಡಿ, ಈ ಕೈಗಳು ಮಠದ ಸೇವೆ ಮಾಡದ ಮರಗೆಟ್ಟ ಹೋಗ್ಯಾವಲ್ಲ ಅಂತ ಅಂದು. ಗಂಡನ ವಿಚಾರ ಮೊದಲು ಇಡ್ಲಿಲ್ಲ ನೋಡ್ರಿ, ಇಡ್ಲಿಲ್ಲಕ್ಕೆ. ಇಷ್ಟು ದಿವಸ ಸೇವೆ ಮಾಡಲ್ದ ಕೈ ಮರಗೆಟ್ಟ ಹೋಗ್ಯಾವ, ಸೇವೆಯನ್ನ ಮಾಡುವಂತಹ ಭಾಗ್ಯ ನನಗೆ ಇಲ್ಲ, ಎಂತಹ ಭಾಗ್ಯವನ್ನು ನಾನು ಕಳ್ಕೊಂಡು ಬಿಟ್ಟೆ ಅಂತ ಹೇಳಿ ರೋಧಿಸ್ಲಿಕ್ಕೆ ಶುರು ಮಾಡ್ಲು. ಆದರೆ ಯಲ್ಲಾಲಿಂಗ ಮಹಾರಾಜರಿಗೆ ಇದೆಲ್ಲ ಗೊತ್ತಿತ್ತು. ಚಿಂತೆ ಮಾಡಬೇಡವ, ಸೇವಾ ಭಾಗ್ಯ ನಿನಗಾಗಿ ಕಾದ ಕುಂತೈತಿ. ಆದ್ರೆ ಮನೆಯೊಳಗೆ ನಿನಗೆ ಎಷ್ಟು ಕಷ್ಟ ಐತವ ತಾಯಿ, ನಿನ್ನ ಗಂಡನ ತಪ್ಪೇನೂ ಇಲ್ಲ. ಎಲ್ಲಾರು ಹಿಂಗೆ ಸಾಕಷ್ಟು ವಿಚಾರ ಮಾಡೋರಿದ್ದಾರೆ, ಅದರಂತೆ ನಿನ್ನ ಗಂಡ ವಿಚಾರ ಮಾಡ್ಯಾನ, ಅವಂದೇನು ತಪ್ಪಿಲ್ಲ. ಅವಂಗ ನೀನು ಇಲ್ಲಿ ಒಂದ್ಸಲ ಮಠಕ್ಕೆ ಕರ್ಕೊಂಡು ಬಂದ್ಬಿಡು ಹೆಂಗಾರ ಮಾಡಿ ಅಂಥೇಳಿ ಅವಳಿಗೆ ಆಶೀರ್ವಾದ ಮಾಡಿ ಆಯ್ತು ಅಂಥೇಳಿ ಮತ್ತೆ ಎಡಹಳ್ಳಿಗೆ ಬಂದಳು ಗೌಡತಿ.
ಗಂಡ ಹೇಳು, ಏನ್ರಿ ಮಾತಾಡಿ ತಪ್ಪು ಮಾಡ್ಕೊಂಡು ಬಿಟ್ಟರಿ, ಇನ್ನೂ ಕಾಲ ಮಿಂಚಿಲ್ಲ, ನಿಮ್ಮ ತಪ್ಪಿನ ಅರಿವನ್ನ ನೀವು ಮಾಡ್ಕೋರಿ, ನಡೀರಿ ಮುಗಳಕೋಡ ಮಠಕ್ಕೆ ಹೋಗೋನು, ಕೈಲಾಸವನ್ನ ಕಣ್ಣಾರೆ ನೋಡ್ಬಿಡಕ್ರಿ ನಡೀರಿ ಅಂಥೇಳಿ ಎತ್ತಿನ ಗಾಡಿಯನ್ನು ಆಳುಗಳಿಗೆ ಹೇಳಿ ಎತ್ತಿನ ಗಾಡಿಯನ್ನು ಕಟ್ಟಿಸಿ ಗಂಡನ ನೋಡ್ರಿ ಕೈಕಾಲ ಅವಂಗ ಆಡ್ತಾ ಇಲ್ಲ, ಕಣ್ಣು ಕಾಣಿಸ್ತಾ ಇಲ್ಲ, ಹೆಂಗೆ ಬರ್ಬೇಕು ಅವನು ಎತ್ಕೋಲಿಕ್ಕೆ ಸಾಧ್ಯದ ಏನು? ಆಳುಗಳಿಗೆ ಕರೆದಳು, ಎತ್ತಿ ಗಾಡಿ ಹಾಕಿರಪ್ಪ ಇವ್ರನ್ನ ಅಂತ. ಆಳುಗಳು ಎತ್ತಿ ಗಾಡಿ ಹಾಕಿದ್ವು, ಆಕಿನೂ ಗಾಡಿ ಹಾಕೊಂತು ಬಂಡಿಯನ್ನ ಹೊಡ್ಕೊಂತ ಬಂದು ಮುಗಳಕೋಡಕ್ಕೆ ಬಂದು ಎಲ್ಲ ಲಿಂಗರ ಆ ಮಠದೊಳಗೆ ಬಿಟ್ಲು. ಅಪ್ಪಾರಂದ್ರು, ಲಚ್ಚಪ್ಪ ಏನು ಲಚ್ಚಪ್ಪ, ಎಂತಹ ವಿಚಾರ ಮಾಡಿದೆವು, ನನ್ನೊಮ್ಮೆ ನೋಡು, ಮಠವನ್ನೆಲ್ಲ ನೋಡು ಅಂಥೇಳಿ ತಮ್ಮ ಹತ್ತಿರ ಇರುವಂತಹ ವಿಭೂತಿಯನ್ನು ಹಣೆಗೆ ಹಚ್ಚಿದ್ರು. ಅಲ್ಲಿರುವಂತಹ ನೋಡ್ರಿ ಅಂಬಲಿ ಪ್ರಸಾದ, ಅದೇನು ಇನ್ನೂ ಆದರೂ ಅಂಬಲಿಯ ಪ್ರಸಾದ ಅದ. ಅಲ್ಲಿ ಒಂದ್ಸಲ ನೀವು ಅಂಬಲಿಯನ್ನ ನೀವು ಕುಡಿದು ನೋಡ್ರಿ, ಯಾವ ಅಮೃತಕ್ಕೂ ಅದು ಕಡಿಮೆ ಇಲ್ಲ. ಎಷ್ಟು ಅದ್ಭುತ ರುಚಿ, ಏನು ರುಚಿ ಅದು ಅಂಬಲಿ ಒಳಗೆ. ಮನ್ಯಾಗ ನೀವು ಅಂಬಲಿ ಮಾಡ್ರಿ, ಅಷ್ಟು ರುಚಿ ಆಗುವುದೇ ಇಲ್ಲ ಅದು. ಆ ಭಕ್ತಿಯ ಆ ರುಚಿ, ಅಂಬಲಿಯ ರುಚಿ ನೋಡ್ರಿ, ಅದನ್ನ ಕೊಟ್ರು. ಕುಡಿ ಅಂಬಲಿ, ಹಚ್ಕೋ, ಹಣಿಗೆ ವಿಭೂತಿ ಹಚ್ಕೋ, ಅಂಗಾರ ಹಚ್ಕೋ, ನನಗೆಲ್ಲ ನನ್ನ ಗುರು ಸಿದ್ಧಲಿಂಗ ಒಳ್ಳೇದು ಮಾಡ್ತಾನೆ, ನಾನೇನು ಮಾಡೋನಪ್ಪ ಅಂಥೇಳನವ್ರು. ನೋಡ್ರಿ ಎಂತಹ ಅಗಾಧ ಶಕ್ತಿ ಎಲ್ಲಾ ಲಿಂಗ ಮಹಾರಾಜರ ಹತ್ತಿಕ್ಕೆ ಇದ್ರೂ ಕೂಡ ಗುರುವನ್ನ ಅರೆಕ್ಷಣವು ಮರಿತಿರ್ಲಾರದಂತಹ ವ್ಯಕ್ತಿ ಎಲ್ಲಾ ಲಿಂಗ ಮಹಾರಾಜ. ನಮಗ ದೇವ್ರ ಯಾವ್ದಾದ್ರು ಒಂದು ಕೊಟ್ರ ದೇವ್ರನ್ನ ನಾವು ಮರ್ತು ಬಿಡ್ತೀವಿ. ದೇವ್ರ ನಮ್ಗೆ ಇಂಥ ಜೀವನವನ್ನ ಕೊಟ್ಟಾನ, ಏನ ಬೇಕಾದ್ರೂ ಸಾಧಿಸುವಂತಹ ಬುದ್ಧಿ ಶಕ್ತಿ ಕೊಟ್ಟಾನ, ಕೈಕಾಲು ಗಟ್ಟಿದಾವ, ಕಣ್ಣು ಕಾಣಿಸ್ತಾವ, ಕಿವಿ ಕೇಳಿಸ್ತೈತಿ, ಎಲ್ಲ ಬದುಕಿದೀವು, ಆದ್ರೂ ಬೇಡೋದನ್ನು ಬಿಟ್ಟಿಲ್ಲ, ಬೈಯೋದನ್ನು ಬಿಟ್ಟಿಲ್ಲ. ನಮ್ಮ ಕಾಯಕದಲ್ಲಿ ತೊಡಗಬೇಕು ಅನ್ನುವಂತಹ ಬುದ್ಧಿ ನಮಗದ, ಆದ್ರೆ ಮಾಡೋದಿಲ್ಲ ನಾವು ಮೊದಲೇ ನನ್ನ ಕೈಲಿ ಆಗುದಿಲ್ಲ, ನನಗೆ ಯಾವ ದೇವರು ವರ ಕೊಟ್ಟಿಲ್ಲ, ನನ್ನ ಎಲ್ಲ ಗ್ರಹಗತಿಗಳು ಚೆನ್ನಾಗಿಲ್ಲ, ಬರೇ ನೆಗೆಟಿವ್ ವಿಚಾರ ಮಾಡ್ಕೊಂತ ಕೂತ್ ಬಿಡ್ತೀವ್ರು. ಆದ್ರೆ ಎಲ್ಲಾ ಲಿಂಗ ಮಹಾರಾಜರು ತನ್ನ ಗುರುವನ್ನ ನೆನೆಸ್ಕೊಂಡು ಹೇಳ್ತಾರ, ನನ್ನ ಗುರು ನಿನ್ನ ಕಾಪಾಡ್ತಾನ ಅಂಥೇಳಿ. 2-3 ದಿವಸ ಮಠದೊಳಗೆ ಇಟ್ಕೊಂಡ್ರು. ಗೌಡ್ತಿ ಗಂಡನ ಸೇವೆಯನ್ನ ಮಾಡೋಳು, ಮಠದ ಸೇವೆಯನ್ನು ಕೂಡ ಮಾಡೋಳು. ಬರಬರ್ತಾ ಲಚ್ಚಪ್ಪ ಗೌಡನ ಕಾಲಲ್ಲಿ ನೋಡ್ರಿ ಕಾಂತಿ ಶಕ್ತಿ ಎರಡೂ ಬಂತು. ಕಾಲಲ್ಲಿ ಶಕ್ತಿ ಬಂತು, ಎದ್ದು ಕುಂತ್ಕೊಂಡ, ನಡಿಲಿಕ್ಕೆ ಶುರು ಮಾಡಿದ. ಕಣ್ಣುಗಳು ದಿನ ಕಳೆದಂತೆ ನಿಚ್ಚಳಾಕೊಂತ ಹೊಂಟು. ಮೊದಲು ಸ್ವಲ್ಪ ಮಬ್ಬ ಕಾಣಿಸ್ತಿತ್ತು, ಬರಬರ್ತಾ ಸ್ಪಷ್ಟವಾಗಿ ಕಣ್ಣುಗಳು ಕಾಣಿಸ್ಲಿಕ್ಕೆ ಶುರುವಾಯಿತು. ಕಾಲುಗಳಲ್ಲಿ ಶಕ್ತಿ ಬಂತು, ದೇಹದಲ್ಲಿ ನವ ಉತ್ಸಾಹ ಚೈತನ್ಯ ತುಂಬ್ಕೊಂಡ್ಬಿಡ್ತು. ಯಾವಾಗ ಈ ದೇಹದಲ್ಲಿನ ಜಡ್ಡು ಕಿತ್ತು ಹೋಯ್ತು ಅಂತ ಹೇಳಿ ಅವ ಲಚ್ಚಪ್ಪ ಗೊತ್ತಾಯ್ತು, ಗುರುವಿನ ಪಾದ ಮ್ಯಾಗ ಬಿದ್ದ ಅಳ್ಳಿಕ್ ಶುರು ಮಾಡಿದ. ತಂದೆ, ನಂದು ತಪ್ಪಾಯ್ತಲ್ಲ, ಇಂಥವನನ್ನ ನೀವು ಯಾಕೆ ಬದುಕಿಸ್ಲಕ್ ಹೋಗಿದ್ರಿ? ನಿಮ್ಮಂಥವ್ರ ಮ್ಯಾಗ ಆಪಾದನೆ ಮಾಡಿರುವಂತಹ ನನ್ನ ನಾಲಿಗೆ ಬಿದ್ದು ಹೋಗಬೇಕಾಗಿತ್ತು. ಹೆಂಡತಿಯನ್ನ ಅವಮಾನಿಸಿದ ಕೂಡಲೇ ನನ್ನ ಕೈಕಾಲುಗಳ ಬಿದ್ದು ಹೋಗಿ ನಾನು ಸತ್ತು ಹೋಗಬೇಕಾಗಿತ್ತು, ನನ್ನ ಬದುಕಿಸಬಾರ್ದಾಗಿತ್ತು ಅಂತ ಹೇಳಿ ಗುರುವಿನ ಪಾದ ಮ್ಯಾಗ ಬಿದ್ದ ಹಳ್ಳಿಕ್ ಹತ್ರ ಗುರು ಅಂತಿದ್ದ, ಬದುಕಿಸಿದ್ದು ನಾನಲ್ಲೋ, ನಿನ್ನ ಹೆಂಡತಿಯ ಪುಣ್ಯ ನಿನಗೆ ಬದುಕಿಸಿದ್ದು ನಾನಲ್ಲ, ನಿನ್ನ ಹೆಂಡತಿಯ ಪುಣ್ಯ ಬದುಕಿಸೈತಿ. ಗುರು ಸಿದ್ಧಲಿಂಗ ಮಹಾರಾಜರು ನಿನ್ನನ್ನು ಬದುಕಿಸ್ಯಾರೋ, ನಾನೇನು ಮಾಡಿಲ್ಲಪ್ಪ ಅಂಥೇಳಿ ನಾವು. ಎಂತಹ ಗುರು, ಎಂತಹ ಭಕ್ತ, ಎಂತಹ ಹಣಮವ್ವ ತಾಯಿ. ನೋಡ್ರಿ, ಗಂಡ ಮಾಡಿದ ಪಾಪ ಪುಣ್ಯಗಳಲ್ಲಿ ಹೆಂಡತಿಗೆ ಪಾಲು, ಹೆಂಡತಿ ಮಾಡಿದ ಪಾಪ ಪುಣ್ಯಗಳಲ್ಲಿ ಗಂಡನಿಗೆ ಪಾಲು. ಅದಕ್ಕೆ ಹೇಳ್ತಾರ, ಸತಿಪತಿಗಳೊಂದಾದ ಭಕ್ತಿ ಹಿತವಿರ್ಪುದು ಶಿವನಿಂಗೆ. ಇಬ್ಬರು ಕೂಡಿ ಮಾಡಬೇಕಾಗ್ತದೆ ಸೇವಾ ಕಾರ್ಯವನ್ನ ಅಂಥೇಳಿ ಎಷ್ಟೋ ಶರಣರು ಹಾಡಿ ಹೇಳಿ ಹೋಗ್ಯಾರ. ಈಗಲೂ ಅದನ್ನ ಹೇಳ್ತಾರ, ಮುಂದನೂ ಹೇಳ್ತಾರ. ಹೀಗಿದ್ದಾಗ ಸತಿಪತಿಗಳಿಗೆ ಗೊತ್ತಾಯ್ತು ಗುರುವಿನ ಶಕ್ತಿ ಎಂಥದ್ದು ಅಂಥೇಳಿ. ಆವಾಗಿನಿಂದ ಮಠದ ಕಾರ್ಯವನ್ನ ಲಚ್ಚಪ್ಪ ಮತ್ತು ಹಣಮವ್ವ
ಇಬ್ರು ಎಷ್ಟು ಚಂದ ಮಾಡಿದ್ರು. ಜೀವಿತಾವಧಿ ಇರುವವರೆಗೂ ಸೇವಾ ಕಾರ್ಯವನ್ನ ಅವರು ಬಿಡ್ಲಿಲ್ಲ. ಅದಕ್ಕೆ ಪರಮಾತ್ಮನನ್ನ ನಿಂದಿಸುವುದು ಬಹಳ ದೊಡ್ಡ ತಪ್ಪು. ಅದರೊಳಗ ಗುರುವನ್ನ ನೀವು ನಿಂದಿಸ್ಬಿಟ್ರಂದ್ರ ಆ ತಪ್ಪಿಗೆ ಪ್ರಾಯಶ್ಚಿತ ಬಹಳ ದೊಡ್ಡದದ. ಗುರುವನ್ನ ಮೊದಲು ನೀವು ಸರಿಯಾದ ಗುರುವನ್ನ ತಿಳ್ಕೊಂಡಿರ್ಬೇಕು. ಮತ್ತ ಈಗಿನ ಕೆಲವೊಂದಿಷ್ಟು ಗುರುಗಳು ಬೇರೆ ಬೇರೆ ಹಾದಿ ಹಿಡಿತಾರ. ಅವ್ರ ಸೇವಾ ಎಷ್ಟು ಮಾಡಿದ್ರು ಅದು ವ್ಯರ್ಥ ಸೇವೆ ಅದು. ಅಂತಹ ಗುರುವನ್ನ ನೀವು ಮೊದಲೇ ಸ್ವಲ್ಪ ತಿಳ್ಕೊಂಡು ಬಿಡ್ರಿ, ಯಾವ ಗುರು ಹೆಂಗದಾನ ಅಂತೇಳಿ ತಿಳ್ಕೊಂಡು ಗುರುವಿನ ಸೇವೆಯನ್ನ ನಿಷ್ಕಲ್ಮಶವಾಗಿ ನೀವು ಮಾಡ್ತಾ ಹೋಗ್ರಿ. ದೇವ್ರು ಬರೋದು ಸ್ವಲ್ಪ ತಡ ಆಗ್ತದೆ, ದೇವ್ರು ಬರ ಕೊಡೋದು ಸ್ವಲ್ಪ ತಡ ಆಗ್ತದೆ. ಆದ್ರೆ ಗುರು ನಿಮ್ಮ ಬೆಂದ ಹಿಂದ ಯಾವಾಗಲೂ ಇರ್ತಾನ. ಅಂತಹ ಒಳ್ಳೆಯ ಗುರುವನ್ನ ನೀವು ಆಯ್ಕೆ ಮಾಡಿಕೊಂಡು ಜೀವನದಲ್ಲಿ ಮುಕ್ತಿಯನ್ನ ಪಡೀರಿ. ಆ ಗುರುವಿನ ಶಕ್ತಿಯನ್ನ ಅನುಭವಿಸ್ರಿ. ಪಾರಮಾರ್ಥದ ಸುಖವನ್ನ ನೀವು ಪಡ್ಕೋರಿ ಅಂತ ಹೇಳ್ತಾ ಎಲ್ಲ ಲಿಂಗರ ಈ ಚರಿತೆಯನ್ನ ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ಚರಿತೆಯೊಂದಿಗೆ ತಮ್ಮ ಮುಂದೆ ನಾನು ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.